ಸುಮಮ್ಮನ ಪರ ಇವತ್ತು ಜೋಡೆತ್ತುಗಳು ಪ್ರಚಾರವನ್ನ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ದರ್ಶನ್ ಹಾಗೂ ಯಶ್ ಮತಯಾಚನೆ ಮಾಡ್ತಾರೆ. ನಿನ್ನೆ ಸುಮಲತಾ ಪರ ಅದ್ದೂರಿ ಪ್ರಚಾರವನ್ನ ಮಾಡಿದ್ರು ದೊಡ್ಡ ಮಗ ದರ್ಶನ್. ಶ್ರೀರಂಗಪಟ್ಟಣದಲ್ಲಿ ಯಶ್, ಮದ್ದೂರಿನಲ್ಲಿ ಸುಮಲತಾ ಭರ್ಜರಿ ಪ್ರಚಾರವನ್ನ ಇವತ್ತಿಂದ ಮಾಡ್ತಾರೆ. ಯಶ್ ಅವರು ಕೂಡ ಇವತ್ತಿಂದ ಅಖಾಡಕ್ಕೆ ಇಳಿದಿದ್ದಾರೆ. ನಿನ್ನೆನೆ ದರ್ಶನ್ ಅವರು ಪ್ರಚಾರವನ್ನ ಸ್ಟಾರ್ಟ್ ಮಾಡಿದ್ರು. ಅವರೇನೆಲ್ಲ ಮಾತಾಡಿದ್ರು ಅನ್ನೋದನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಸುಮಲತಾ ಅಂಬರೀಶ್ ಅವರ ಕ್ರಮ ಸಂಖ್ಯೆಯನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದ್ರು. ಯಾಕಂದ್ರೆ ಕನ್ಫ್ಯೂಷನ್ ಇದೆ. ಸೊ ಹಾಗಾಗಿ ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಅವರಿಗೆ ನಿಮ್ಮ ಅಮೂಲ್ಯವಾಗಿರುವಂತಹ ಮತವನ್ನ ನೀಡಿ ಅಂತ ಹೇಳಿದ್ರು. ಆದ್ರೆ ಯಶ್ ಇವತ್ತು ಏನಂತ ಘರ್ಜಿಸ್ತಾರೆ? ಅವರೇನಾದ್ರೂ ಕೌಂಟರ್ ಡೈಲಾಗ್ ಅನ್ನ ಹೊಡಿತಾರಾ? ಅಥವಾ ಜೋಡೆತ್ತುಗಳಿಗೆ ಕುಮಾರಸ್ವಾಮಿ ಅವರು ರೀಲ್ ಜೋಡೆತ್ತುಗಳು ಅಂತ ಕೂಡ ಹೇಳಿದ್ರು. ಸೊ ರೀಲ್ ಜೋಡೆತ್ತಿಗೆ ಏನಾದ್ರೂ ಇವತ್ತು ತಿರುಗೇಟನ್ನ ಯಶ್ ಅವರು ಕೊಡ್ತಾರಾ? ಅಥವಾ ಸುಮಲತಾ ಪಾಲಿಸಿನೇ ಸಾಫ್ಟ್ ಆಗಿ ಪ್ರಚಾರವನ್ನ ಮಾಡ್ತಾರಾ? ಸಾಫ್ಟ್ ಆಗಿ ಅವರಿಗೆ ತಿರುಗೇಟನ್ನ ಕೊಡ್ತಾರಾ ದರ್ಶನ್ ರೀತಿ ಅನ್ನೋದನ್ನು ಕೂಡ ನಾವೆಲ್ಲ ಕಾದು ನೋಡ್ಬೇಕು. ಪ್ರಚಾರ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ದರ್ಶನ್ ಹಾಗೂ ಯಶ್ ಮತಯಾಚನೆಯನ್ನ ಮಾಡ್ತಾರೆ. ಮದ್ದೂರಿನಲ್ಲಿ ಸುಮಲತಾ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಸುಮಲತಾ ಪರವಾಗಿ ಯಶ್ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ದರ್ಶನ್ ಅವರು ಕೂಡ ಸುಮಲತಾ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ. ನಿನ್ನೆ ದರ್ಶನ್ ಸುಮಲತಾ ಪರವಾಗಿ ರಾಜಕೀಯ ಕಹಳೆಯನ್ನ ಊದಿದ್ರು. ಸುಮಲತಾ ಅವರ ಚಿಹ್ನೆ ಕಹಳೆ. ಸೊ ಆ ಕಹಳೆಯನ್ನ ಹಿಡ್ಕೊಂಡೇ ಅವರ ಕ್ರಮ ಸಂಖ್ಯೆಯನ್ನ ಪದೇ ಹೇಳ್ತಾ ಪ್ರಚಾರವನ್ನ ಮಾಡಿದ್ರು. ಇವತ್ತು ಯಶ್ ಅವರು ಕೂಡ ಸುಮಲತಾ ಪರವಾಗಿ ರಾಜಕೀಯ ರಣಕಹಳೆಯನ್ನ ಊದ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಚಾರ ಕಾರ್ಯ ಕೂಡ ಸ್ಟಾರ್ಟ್ ಆಗುತ್ತೆ. ಯಶ್ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಮದ್ದೂರಿನಲ್ಲಿ ಸುಮಲತಾ ಅವರು ಕೂಡ ಭರ್ಜರಿ ಪ್ರಚಾರವನ್ನ ಮಾಡ್ತಾರೆ. ನಿನ್ನೆ ನಾವೆಲ್ಲ ಗಮನಿಸಿದ್ವಿ, ದರ್ಶನ್ ಅವರು ಎಲ್ಲೂ ಕೂಡ ಈ ಸಮ್ಮಿಶ್ರ ಸರ್ಕಾರದ ನಾಯಕರ ಬಗ್ಗೆ, ಸ್ಪೆಷಲಿ JDS ನಾಯಕರ ಬಗ್ಗೆ ಯಾವುದೇ ಹೇಳಿಕೆಗಳನ್ನ ನೀಡಲಿಲ್ಲ. ನಾವು ಟೀಕೆ ಟಿಪ್ಪಣಿಗಳನ್ನ ಮಾಡಲ್ಲ, ಆದ್ರೆ ನೀವು ಓಟ್ ಹಾಕೋ ಮುಖಾಂತರ ಎಲ್ರಿಗೂ ಕೂಡ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಅಬ್ಬರಿಸಿದ್ರು. ಅದೇ ರೀತಿಯಾಗಿ ಸಾಫ್ಟ್ ಆಗಿ ಇವತ್ತು ಪ್ರಚಾರ ನಡೆಯುತ್ತಾ, ಅಂದ್ರೆ ಮಾತಿನಲ್ಲಿ ಸಾಫ್ಟ್ ಮಾತಿನ ಮುಖಾಂತರ ಪ್ರಚಾರ ಇವತ್ತು ನಡೆಯುತ್ತಾ ಅಂತ ನಾವೆಲ್ಲ ಕಾದು ನೋಡ್ಬೇಕು.